ಏನ್ಲ ಇದು ಯಾರ್ಲ ಇವರೆಲ್ಲ ಏನ್ಲ ಪ್ರಾಬ್ಲಮ್ ಅಂತಪ್ಪ ಇವ್ರದು? ಇವರು ಕಾಲೇಜ್ ಸ್ಟೂಡೆಂಟ್ ಈ ನಮ್ಮ ಸರ್ಕಾರ ಗೆಸ್ಟ್ ಲೆಕ್ಚರ್ ಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂತಿಲ್ಲ ನಾವು, ಅದಕ್ಕೆ ಪಾಠ ಮಾಡೋಕೆ ಟೀಚರ್ ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದಾರೆ. ಓ, ಕಾಲೇಜ್ ಶುರುವಾಗಿ ಒಂದು ತಿಂಗಳಾದ್ರೂ ಇನ್ನೂ ಟೀಚರ್ ಅಪಾಯಿಂಟ್ಮೆಂಟ್ ಮಾಡಿಲ್ವೇನ್ಲ ನಮ್ಮ ಸರ್ಕಾರ? ಕಾಲೇಜ್ ನಲ್ಲಿ ಕೂತು ಪಾಠ ಕೇಳ್ಬೇಕಾದ ಈ ಮಕ್ಳು ಬೀದಿಗೆ ಬಂದು ಹೋರಾಟ ಮಾಡಂಗಾಯ್ತಲ್ಲಪ್ಪ. ಹೌದಣ್ಣ, ಅದಕ್ಕೆ ನಡಿ ಸಿಎಂ ಹತ್ರ ಹೋಗಿ ಇವ್ರ ಕಷ್ಟ ಹೇಳೋಣ, ನಡೀತೀರ ನಾವು. ಅವ್ರ ಹತ್ರ ಹೋಗಿ ಏನ್ ಪ್ರಯೋಜನ ಇಲ್ಲ ಕಣ್ಣ. ಯಾಕೆಂದ್ರೆ ಅವರು ಈಗಾಗ್ಲೇ ರಾಜ್ಯದ ಜನರಿಗೆ ಸಿಕ್ಕಾಪಟ್ಟೆ ಗ್ಯಾರಂಟಿಗಳನ್ನ ಕೊಟ್ಟಿರುವಾಗ ಇನ್ನು ಈ ಓದೋ ಮಕ್ಳಿಗೆ ಏನ್ ಗ್ಯಾರಂಟಿ ಕೊಡ್ತಾ ಇರಲ್ಲ. ಅಲ್ಲ, ನಾವು ಗ್ಯಾರಂಟಿ ಕೊಟ್ಟಿದೀವಿ ಅಂತ ಈ ಓದೋ ಮಕ್ಳಿಗೆ ಟೀಚರ್ಸ್ ನ ಕೊಡ್ತಿದ್ರಿ ಹೆಂಗಡ? ಕೊಡ್ತಾರೆ ಕಳ್ಳ ಮೂಲಂಗಿ, ಕೊಡ್ತಾರೆ. ಈಗ ಹೆಂಗೋ ಒಂದು ತಿಂಗಳು ಲೇಟ್ ಮಾಡಿ ಗೆಸ್ಟ್ ಫ್ಯಾಕಲ್ಟಿಗಳ ತಿಂಗಳ ಸಂಬಳ ಉಳಿತಾಯ ಮಾಡ್ಕೊಂಡಿದ್ದಾರೆ. ಹಂಗೆ ಇನ್ನೊಂದು ತಿಂಗಳು ಉಳಿತಾಯ ಮಾಡ್ಕೊಂಡು ಕೊಡ್ತಾರೆ. ಅಷ್ಟ್ರೊಳಗೆಲ್ಲ ಸೆಮಿಸ್ಟರ್ ಮುಗಿಯೋಕೆ 2 ತಿಂಗಳು ಉಳಿದಿರ್ತವೆ. ಅಷ್ಟ್ರಲ್ಲಿ ಎಲ್ಲ ಸಿಲೆಬಸ್ ಮುಗಿಸ್ಬೇಕು ಅಂತ ಒತ್ತಡ ಹಾಕ್ತಾರೆ. ಹಿಂಗಾದ್ರೆ ಅವ್ರು ಓದಿ ಪರೀಕ್ಷೆ ಬರೆಯೋದು ಹೆಂಗಡ? 2 ತಿಂಗಳಲ್ಲಿ ಸಿಲೆಬಸ್ ಮುಗಿಬೇಕಲ್ವಾ? ನೋಡ್ಲ, ಈ ಸರ್ಕಾರ ಮಕ್ಕಳು ಸಿಲೆಬಸ್ ಮುಗಿಯೋದ್ಕಿಂತ ಗ್ಯಾರಂಟಿ ಯೋಜನೆ ಮುಖ್ಯ ಕಳೆ. ಅದಕ್ಕೆ ಇವ್ರಿಗೆಲ್ಲ ಒಂದು ಐಡಿಯಾ ಕೊಡ್ಲ. ಇಲ್ಲಿ ಇವರು ಏನೇ ಹೋರಾಟ ಮಾಡಿದ್ರು ದಪ್ಪ ಚರ್ಮದ ಸರ್ಕಾರ ಕ್ಯಾರೆ ಅನ್ನಲ್ಲ. ಅದಕ್ಕೆ ಮನೆಗೆ ಹೋಗಿ ಅವರವರ ಅಮ್ಮಂದಿರ ಹತ್ರ ಗೃಹಲಕ್ಷ್ಮಿ ದುಡ್ಡ ಈಸ್ಕೊಂಡು ಅದೇ ದುಡ್ಡಲ್ಲಿ ಟ್ಯೂಷನ್ಗೆ ಹೋಗೋ ಕೇಳಲ್ಲ. ಹಣ ಓದೋ ಮಕ್ಳಿಗೆ ಈ ರೀತಿ ಅನ್ಯಾಯ ಮಾಡಬಾರ್ದು, ಇದು ಸರಿಯಲ್ಲ ಅಂತೀನಿ. ನೀನೇನೇ ಅನ್ಕೊಂಡಿರುವೆ, ಈ ಸಿಎಂಗೂ ಮತ್ತೆ DCMಗೂ ಏನೂ ಆಗಕ್ಕಿಲ್ಲ ಕಳ್ಳೆ. ಪಾಪ ಅವ್ರು ಎಷ್ಟು ಅಂತ ದುಡ್ಡು ಕೊಡ್ಬೇಕ. ಒಂದು ಕಡೆ ಗ್ಯಾರಂಟಿಗೆ ದುಡ್ಡು ಹೊಂದಿಸ್ಬೇಕು, ಇನ್ನೊಂದು ಕಡೆ ಧರ್ಮಸ್ಥಳದಲ್ಲಿ ಗುಂಡಿ ಅಗೆಯೋಕೆ ದುಡ್ಡು ಹೊಂದಿಸ್ಬೇಕು. ಪಾಪ ಅವ್ರಿಗೆ ಇತಿ ಮಿತಿ ಅನ್ನೋದು ಇಲ್ವೇನ್ಲ ಪಾಪ. ಅಲ್ಲ, ನಾವು ಬರೀ ಗ್ಯಾರಂಟಿ ಅದ ಸರ್ಕಾರ ಹಿಂಗೆ ಮಾಡ್ಕೊಂತ ಹೋದ್ರಿ ಮುಂದೆ ರಾಜ್ಯದ ಗತಿ ಏನು? ಏನಿಲ್ಲ ಕಳ್ಳ, ಇದು ಹಿಂಗೇನೆ ಮುಂದುವರೆದ್ರೆ ನಮ್ಮಿಬ್ರು ಮಾರೋದು ಗ್ಯಾರಂಟಿ. ಆಗಿದ್ರೆ ಈ ಸರ್ಕಾರ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಅಂತೇನು? ಇಲ್ಲ ಕಳ್ಳ, ಸರ್ಕಾರಕ್ಕೆ ಅದೆಲ್ಲ ಇದ್ದಿದ್ರೆ ಓದೋ ಮಕ್ಳು ಬೀದಿಗೆ ಯಾಕ್ಲಾ ಬರ್ತಿದ್ರು? ಕಾಲೇಜ್ ಶುರುವಾಗಿ 1 ತಿಂಗಳಾದ್ರೂ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಲ್ಲ ಅಂದ್ರೆ ಇನ್ನೇನ್ ಹೇಳ್ಬೇಕಪ್ಪ. ಹಿಂದೆಲ್ಲ ಗುರುಕುಲಗಳಲ್ಲಿ ಬೆಲೆ ಕೊಡದ ರಾಜನೇ ಅಲ್ಲ ಅಂತಿದ್ರತ್ತೆ. ಈಗ ಇವ್ರನ್ನ ಅದೇನಂತ ಕರಿತೀಯೋ ನಿನಗೆ ಬಿಟ್ಟಿದ್ದು ಕಳ್ಳ. ಈಗ ನಡಿಲ ಹೋಗೋಣ. ಇದನ್ನೆಲ್ಲ ಕೇಳಿ ಶಾನೆ ಬೇಜಾರಾಗಿದೆ, ತಲೆನೋವು ಬಂದಂಗಾಗಿದೆ. ಚೆನ್ನಿ ಅಂಗಡಿಗೆ ಹೋಗಿ ಸ್ಟ್ರಾಂಗ್ ಕಾಫಿ ಕುಡಿಯೋಣ. ನಡಿಲ ಶಿವನೇ ಶಂಭುಲಿಂಗ.